ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ತಾವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ನಮ್ಮನೆ ಚಿಕ್ಕ ಗಿಡ ಇದೆ, ಅದರಲ್ಲಿ ಎಷ್ಟು ಪುಟ್ಟದು ಹೂವು ಬಿಟ್ಟಿದೆ ಅಂತ ಹೇಳ್ತಿದ್ದೆ ಅಲ್ವ ನಾನು ಒಂದ್ಸಲಿ. ಏನಿಲ್ಲ ಅಂದರೂ ಅದು ಒಂದು 15 ದಿವಸಕ್ಕೊಂದ್ಸಲಿ ಆದರೂ 2ರಿಂದ 3 ಪುಟಾಣಿ ಹೂಗಳು ಈ ಥರ ಬಿಡ್ತಾ ಇರುತ್ತೆ ಅಂತ. ಇದು ನೋಡೋದಕ್ಕೊಂಥರ ಚೆನ್ನಾಗಿರುತ್ತೆ, ಒಂಥರ ಪಿಂಕ್ ಕಲರು ಪುಟ್ಟದಲ್ವ. ಹಾಗಾಗಿ ನಾನು ತಂದಿರೋ ಗಿಡಗಳಲ್ಲಿ ಎಲ್ಲ ಓಕೆ, ಬಟ್ ಇದು ಮಾತ್ರ ಅವಾಗವಾಗ ಈ ಥರ ಹೂವು ಬಿಡ್ತಾ ಇರುತ್ತೆ. ಇನ್ನು ಸಂಜೆಗೆ ನಾನು ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಮಗ ಏನು ಮಾಡ್ತಾನೆ ಅಂದರೆ, ಬೆಳಗ್ಗೆ ಹೋಗೋ ಟೈಮಲ್ಲೇ ಏನಾದರೂ ಸಂಜೆ ಮಾಡಿಟ್ಟಿರು ಮಮ್ಮಿ ಅಂತ ಹೇಳ್ಬಿಟ್ಟು ಹೋಗಿರ್ತಾನೆ. ಅವನಿಗೆ ಸ್ವೀಟ್ನ ಸ್ವಲ್ಪ ಇಷ್ಟಪಟ್ಟೆ ತಿಂತಾನೆ. ಹಾಗಾಗಿ ಅವನಿಗೂ ಮತ್ತು ಪಾಪುಗೂ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಹೆಲ್ದಿಯಾಗಿ ಮಾಡೋಣ ಅಂತ ನಾನು ಕ್ಯಾರೆಟ್ ಮತ್ತು ರವೆ ಇದನ್ನು ಉಪಯೋಗಿಸ್ಕೊಂಡು ಹಲ್ವ ಥರ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಏನಂದರೆ ಬರೀ ಕ್ಯಾರೆಟೇ ಹಾಕಿದ್ರೆ ಅವರು ಅಷ್ಟು ತಿನ್ನಲ್ಲ, ಸ್ವಲ್ಪ ರವೆ ಹಾಕಿದ್ರೆ ಇಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ರವೆ ಕೂಡ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಇನ್ನು ತುಪ್ಪದಲ್ಲಿ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಎರಡನ್ನೂ ಅಷ್ಟೇ ಹುರಿದು ಅದ್ರ ಜೊತೆಗೆ ರವೆ ಮತ್ತು ಕ್ಯಾರೆಟ್ನೂ ಅಷ್ಟೇ ನೀಟಾಗಿ ಹುರಿದ್ಬಿಟ್ಟು ಹಾಲಿನಲ್ಲೇ ಒಂದು 5ರಿಂದ 10 ನಿಮಿಷ ಬೇಯಿಸಿ, ಕೊನೆಗೆ ನಾನು ಇದಕ್ಕೆ ಏನು ಮಾಡ್ತೀನಿ, ಏಲಕ್ಕಿ ಪೌಡರು ಮತ್ತು ಬೆಲ್ಲ ಹಾಕ್ಬಿಟ್ಟು ಒಂದು 5 ನಿಮಿಷ ಬೇಯಿಸ್ಕೊಟ್ರೆ ಸಾಕು. ಇದು ಕೇಸರಿಬಾತ್ ಥರ ಅಂತನಾದರೂ ಅನ್ಕೋಬೋದು, ಅಥವಾ ಕ್ಯಾರೆಟ್ ಹಲ್ವಾ ಥರ ಅಂತಲೂ ಅನ್ಕೋಬೋದು. ಅಂದರೆ ರವೆ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಿದ್ದೀನಿ ಹಾಗಾಗಿ. ಬಟ್ ತುಂಬ ಟೇಸ್ಟಿಯಾಗಿರುತ್ತೆ, ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಅದಕ್ಕೋಸ್ಕರ ನಾನು ಈವ್ನಿಂಗ್ ಸ್ವಲ್ಪ ಹೆಲ್ದಿಯಾಗಿರಲಿ ಅಂದ್ಬಿಟ್ಟು ಈ ಥರ ಒಂದು ರೆಸಿಪಿ ಟ್ರೈ ಮಾಡಿದ್ದೆ. ತುಂಬಾ ಚೆನ್ನಾಗಿ ಬಂತು. ನಮ್ಮ ಮೇಡಮ್ ಅವ್ರು ಇತ್ತೀಚೆಗೆ ಅಡುಗೆ ಮನೇಲಿ ಒಂದು ಪಾತ್ರೆ ಬಿಟ್ಟರು ಬಿಡಲ್ಲ, ಎಲ್ಲ ತಗೊಬಂದ್ಬಿಟ್ಟು ಆರಾಮಾಗಿ ಏನು ಮಾಡ್ತಾಳೆ ಅಂದರೆ, ಇಲ್ಲಿ ಟಿಫೈ ಇದೆ ಅಲ್ವಾ, ಇದ್ರ ಮೇಲೆ ಹತ್ತಿ ಅಲ್ಲಿ ಕುಂಕುಮದ ಭರಣಿ ಏನಿದೆ ತಗೊಂಡು ನೀಟಾಗಿ ಎತ್ಕೊಬಂದು ನೋಡಿ ಈ ಥರ ಡೈಲಿ ಇದೇ ಕೆಲಸ ಆಗೋಗ್ಬಿಟ್ಟಿದೆ ನನಗಂತೂ. ಕುಂಕುಮದ ಭರಣಿ ಅಲ್ಲೇ ಇರಲಿ, ಸೇಫಾಗಿರುತ್ತೆ. ಇನ್ನು ಅಲ್ಲಿ ಇಲ್ಲಿ ಇಟ್ಟರೆ ಮಗ ಬೀಳಿಸ್ತಾನೆ ಅಂತ ನಾನು ಇಲ್ಲಿಟ್ಟರೆ, ಈಗ ನಮ್ಮ ಪಾಪುನು ಈ ಥರ ಮಾಡೋಕ್ಕೆ ಶುರು ಮಾಡಿದ್ದಾಳೆ. ಏನು ಪರಿಮಾ, ನೀನು ಹಿಂಗೆ ಮಾಡಿದ್ರೆ ಹಂಗೆ ಮಮ್ಮಿ ಎಷ್ಟು ಸಲ ಕ್ಲೀನ್ ಮಾಡಬೇಕು ದಿವ್ಸಕ್ಕೆ ಮನೇನ ಹೇಳು, ಎಷ್ಟು ಸಲ ಕ್ಲೀನ್ ಮಾಡಬೇಕು? ಇದನ್ನೆಲ್ಲ ಒರ್ಸೋದು ಯಾರು ಇವಾಗ? ನೋಡಿಲಿ, ಇದೆಲ್ಲ ಒರ್ಸೋದು ಯಾರು? ನೀನು ಕ್ಲೀನ್ ಮಾಡಿಕೊಡ್ತೀಯ ಮಮ್ಮಿಗೆ? ಹಾಂ, ಓನ್ ಮಾಡ್ತಿರೋದು ನೀನು ಕಿತಾಪತಿ. ಹಾಂ, ಮುಖ ಕಚ್ಕೋಬಾರ್ದು, ತೆಗಿ ಬೇಡ ಚಮ್ಮಿ. ಇನ್ನು ಮೇಲೋಗಿ ಬಟ್ಟೆ ಎಲ್ಲ ಒಣಗಾಕಿದ್ನಲ್ಲ, ಸಂಜೆ ಬೇರೆ ಆಯಿತು ಅಂದ್ಬಿಟ್ಟು ನಾನು ಪಾಪನ ಕರ್ಕೊಂಡು ಮೇಲೆ ಬಟ್ಟೆ ಎತ್ಕೊಬಾರ್ದಕ್ಕೆ ಹೊರಟಿದ್ದೆ. ಮಗ ನೋಡಿದ್ರೆ ಬಂದ ತಕ್ಷಣ ಇನ್ನು ಬ್ಯಾಗ್ನೆಲ್ಲ ಬಿಸಾಕಿ ಡ್ರೆಸ್ ಚೇಂಜ್ ಮಾಡಿ ಹೊರಟ್ಬಿಡ್ತಾನೆ ಇನ್ನು ಆಟ ಆಡೋದಕ್ಕಂತ. ಸುಮಾರು ಜನ ಮಕ್ಕಳಿದ್ದಾರೆ ಮನೆ ಹತ್ರ, ಒಂದು 7ರಿಂದ 8 ಜನ ಮಕ್ಕಳೆಲ್ಲ ಫ್ರೆಂಡ್ ಮಾಡ್ಕೊಬಿಟ್ಟಿದ್ದಾನೆ. ಹಾಗಾಗಿ ಏನು ಮಾಡ್ತಾನೆ, ಅವ್ರ ಜೊತೆ ಎಲ್ಲ ಸೇರ್ಕೊಂಡಿಲ್ಲೇ ಪಕ್ಕದ ಮನೆಯಲ್ಲೇ ಹೋಗಿ ಆಟ ಆಡ್ತಾ ಇರ್ತಾನೆ. ಇನ್ನು ಬರೋದೇ ಇನ್ನು 1 ಅವರ್ 1.5 ಅವರ್ ಅವ್ರ ಜೊತೆ ಎಲ್ಲ ಆಡಿಕೊಂಡೆ ಆಮೇಲೆ ಬಂದು ಏನೇನು ಹೋಮ್ವರ್ಕ್ ಇದೆ ಎಲ್ಲ ಬರೆದು ಮುಗಿಸ್ಬಿಟ್ಟು ಊಟ ಮಾಡಿ ಮಲ್ಕೊಬಿಡ್ತಾನೆ. ಅವ್ನು ಬೆಳಗ್ಗೆ ಹೊತ್ತು ಸ್ಕೂಲ್ಗೆ ಹೋಗ್ತಾನಲ್ಲ, ಸಂಜೆ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ ಅಂದರೆ ಹಾಗೇ ಬ್ಯುಸಿ ಆಗಿಬಿಡ್ತಾನೆ. ಇನ್ನು ಬಟ್ಟೆಗಳೆಲ್ಲ ತಗೊಳ್ಳೋಣ ಅಂತ ಬಂದೆ. ಸುಮಾರು ಬಟ್ಟೆಗಳೇ ಬಿದ್ದಿದ್ವು, ಎಲ್ಲ ಬೆಳಗ್ಗೆನೇ ವಾಶ್ ಮಾಡಿ ಒಣಗಾಕಿದ್ದೆ ಅಲ್ವಾ, ಸರಿ ಅಂತ ಎಲ್ಲ ತಗೊಂಡೋಗೋಣ ಅಂತ ಪಾಪನ ಕರ್ಕೊಂಡು ಮೇಲೆ ಬಂದೆ ಹಾಗೇ. ನಮ್ಮನೆ ಪಕ್ಕದಲ್ಲೇ ಇವರು ಅಷ್ಟೇ, ಏನಿಲ್ಲ ಅಂದರೂ ಒಂದು 60ರಿಂದ 70 ಪಾಟ್ ಇಟ್ಟಿದ್ದಾರೆ ಅನಿಸುತ್ತೆ. ಎಷ್ಟು ಥರದ್ದು ಹೂಗಳು ಹಾಕಿದಾರೋ ಏನೋ ಗೊತ್ತಿಲ್ಲ. ಎಲ್ಲ ಅಷ್ಟೇ ಸುಮಾರು ಗಿಡಗಳು ತಂದು ಇಡ್ತಾನೆ ಇರ್ತಾರೆ ಈ ಥರ ಅವರು. ಏನಿಲ್ಲ ಅಂದರೂ ಒಂದು 70-80 ಮೇಲೆ ಇರುತ್ತೆ. ಮನೆ ಮುಂದೆನೂ ಅಷ್ಟೇ ಸುಮಾರು ಇಟ್ಟಿದ್ದಾರೆ. ಇನ್ನು ನನ್ನ ಮಗಳು ನೋಡಿ, ಇನ್ನು ಅಲ್ಲಿ
ಇನ್ನು ಅಲ್ಲಿ ಸೋಪ್ ಇದ್ದರೆ ಪಾತ್ರೆ ತೊಳೆಯೋಣ ಅಂತ ಕೂತ್ಕೊಂಡಿದ್ದಾಳೆ. ಒಂದು ಪಾತ್ರನೂ ಇಲ್ಲ, ಕೇಳಿದ್ರೆ ಪಾತ್ರೆ ತೊಳಿತಾಳಂತೆ. ಅದಕ್ಕೆ ನೋಡಿ ಪಾಪು ಎಲ್ಲ ಏನೇನಿತ್ತು ಸೋಪ್ಗಳೆಲ್ಲ ಎತ್ಕೊಂಡು ನೋಡ್ತಾ ಇದ್ದಾಳೆ ನಲ್ಲಿನ. ಏನಾದರೂ ನಮ್ಮಮ್ಮ ನೋಡಲಿಲ್ಲ ಅಂದರೆ ಆನ್ ಮಾಡ್ಕೊಳ್ಳೋಣ ಅಂತ. ಇನ್ನು ನಾನು ಬೇಗ ಬಟ್ಟೆಗಳೆಲ್ಲ ಎತ್ತಿಡೋಣ ಅಂತ ಎಲ್ಲ ತಗೋತಾ ಇದ್ದೀನಿ. ಪಾಪು ಇನ್ನು ಕುಂಕುಮ ಎಲ್ಲ ಕೈಯಲ್ಲಿ ಮಾಡ್ಕೊಂಡಿದ್ಲಲ್ಲ, ಮೇಲೆ ಹೇಗಿದ್ರು ಹೋಗ್ತೀನಲ್ಲ ಅಂದ್ಬಿಟ್ಟು ಪಾಪುನ ಮೇಲೆ ಕರ್ಕೊಬಂದು ಹಾಗೆ ಕೈ ಕಾಲೆಲ್ಲ ವಾಶ್ ಮಾಡಿದೆ. ಅವಳು ಕೂಡ ನೋಡಿ ನಾನೇ ಎಲ್ಲ ತೊಳ್ಕೊತೀನಿ ಮಮ್ಮಿ ಅಂದ್ಬಿಟ್ಟು ನಲ್ಲಿ ಆನ್ ಮಾಡಿದ್ರೂ ಕೆಳಗಡೆ ನೀರಲ್ಲೇ ತೊಳಿತಾ ಇದ್ದಾಳೆ. ಮಕ್ಳಿಗೆ ಏನೋ ಗೊತ್ತಿಲ್ಲ, ನೀರಂದ್ರೆ ತುಂಬ ಅಟ್ರಾಕ್ಷನ್ ಆಗುತ್ತೆ ಅನಿಸುತ್ತೆ. ನೋಡಿದ ತಕ್ಷಣ ಎಷ್ಟೊತ್ತಾದರೂ ಮೇಲೆ ಬರೋಲ್ಲ, ಕರ್ದು ಸಾಕು ಅನ್ಸ್ಬಿಡ್ಬೇಕು ನಮಗೇನೆ. ಆ ಥರ ಆ ನಲ್ಲಿ ಹೆಂಗೆ ಅವಳಿಗೆ ತಿರ್ಸೋಕ್ಕೆ ಬರೋಲ್ಲ, ಇಲ್ಲಾಂದರೆ ಇನ್ನೂ ನೀರು ಜಾಸ್ತಿ ಎಲ್ಲ ಬಿಟ್ಬಿಟ್ಟು ವೇಸ್ಟ್ ಮಾಡ್ತಾಯಿದ್ಲು. ನೋಡಿದ್ರೆ ನಾನು ಕಿಟಕಿ ಹಾಕ್ತಲ್ಲ ಮೇಲೆ ಬಟ್ಟೆ ಎತ್ಕೊಬರಕ್ಕೆ ಹೋಗಿದ್ದೆ ಅಲ್ವಾ, ಸೊಳ್ಳೆಗಳೆಲ್ಲ ಮನೆ ಒಳಗಡೆ ಬಂದುಬಿಟ್ಟಿದೆ. ಏನಂದರೆ 6 ಗಂಟೆ ಮೇಲೆ ಕಿಟಕಿ ಏನಾದರೂ ತೆಗೆದ್ವಿ ಅಂದರೆ ಸೊಳ್ಳೆ ಎಲ್ಲ ಜಾಸ್ತಿ ಬಂದುಬಿಡುತ್ತೆ. ಹಾಗಾಗಿ ನಾನು 6 ಗಂಟೆ ಒಳಗಡೆ ಕ್ಲೋಸ್ ಮಾಡ್ತೀನಿ. ಇವತ್ತು ಮರ್ತ್ಕೊಬಿಟ್ಟು ಹಾಗೇ 2 ಕಡೆನೂ ಅಷ್ಟೇ, ಕಿಚನ್ ಹತ್ರ ಮತ್ತು ಹಾಲ್ ಹತ್ರ 2 ಕಡೆನೂ ಕಿಟಕಿ ಹಾಗೆ ಓಪನ್ ಮಾಡಿಟ್ಟೋದ. ಈಗ ಬಂದು ಎಲ್ಲ ಕ್ಲೋಸ್ ಮಾಡಿಟ್ಟೆ. ಇನ್ನು ಬೆಳಗ್ಗೆ ಕಾರ್ನ್ ತಗೊಬಂದಿದ್ದೆ, ಅಂದರೆ ಹಸಿ ಜೋಳ, ಮಕ್ಳಿಗೂ ಇಷ್ಟ ಆಗುತ್ತೆ ಅಂದ್ಬಿಟ್ಟು ತರಕಾರಿ ಎಲ್ಲ ತೊಗೊಬಂದಿಟ್ಟಿದ್ದೆ. ಏನೂ ಜೋಡಿಸಿರಲಿಲ್ಲ, ಯಾಕಂದರೆ ಬುಟ್ಟಿ ಎಲ್ಲ ನಾನು ವಾಶ್ ಮಾಡೋಕ್ಕಿಟ್ಟಿದ್ದೆ. ಹಾಗಾಗಿ ಪಾಪುಗೆ ಇದು ಮೆತ್ತಗಿರುತ್ತಲ್ಲ ತಿಂತಾಳೆ ಅಂದ್ಬಿಟ್ಟು ನಾನು ಗಟ್ಟಿ ಜೋಳ ಎಲ್ಲ ತರಲ್ಲ, ಸ್ವೀಟ್ ಕಾರ್ನೇ ತೊಗೊಬಂದ್ಬಿಡ್ತೀನಿ. ಅವಳಿಗೆ ಅದೊಂದು ಇಷ್ಟ ಆಗುತ್ತೆ ತಿನ್ನೋದಕ್ಕೆ. ಬಿಡಿಸ್ಕೊಟ್ರೆ ಸಾಕು ಪಾಪುನೇ ಎತ್ಕೊಂಡೆಲ್ಲ ತಿಂತಾಳೆ. ಇದಕ್ಕೇನು ಉಪ್ಪು ಖಾರ ಏನು ನಾನೇನು ಮತ್ತೆ ಎಕ್ಸ್ಟ್ರಾ ಹಾಕೋಕ್ಕೆ ಹೋಗಲ್ಲ, ಯಾಕಂದರೆ ಕುಕ್ಕರ್ನಲ್ಲೇ ಬೇಯಕ್ಕೆ ಇಟ್ಟಿರ್ತೀನಲ್ವ. ಆಗಲೇ ಒಂದೂವರೆ ಸ್ಪೂನಷ್ಟು ನಾನು ಉಪ್ಪಾಕಿ ಬೇಯಿಸಿಟ್ಟಿರ್ತೀನಿ. ಹಾಗೆ ಕೊಟ್ಟರೆ ಸಾಕು, ಮಕ್ಳಿಗೇನು ಮಸಾಲೆ ಏನೋ ಬೆರೆಸೋದೇನು ಬೇಡ ಅಂದ್ಬಿಟ್ಟು ನಾನು ಪ್ಲೈನಾಗಿರೋದೇ ಕೊಟ್ಟೆ. ಏನಾಯ್ತು, ಕೈ ಸುಡ್ತಾ? ಅಯ್ಯೋ ಕಾಯಿ ಅಲ್ಲ ಅದು, ಕೈ. ಏನು ಹೇಳ ಪರಿಮಾ, ಏನದು, ಏನು ಸುಡ್ತೋ? ಏ ಬಂಗಾರ, ಏನು ಸುಡ್ತೋ? ಕೈ ಸುಡ್ತಾ? ನಾನು ನಿನ್ನೆ ಸಂಜೆ ಮತ್ತು ಇವತ್ತಿನ ಬೆಳಗ್ಗೆ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ನಾನು ಈ ಥರ ವ್ಲಾಗ್ ಮಾಡಿರೋದು. ನಿನ್ನೆ ಈವ್ನಿಂಗ್ದು ನಾನು ನೈಟ್ದೆಲ್ಲ ಅಷ್ಟು ವ್ಲಾಗ್ ಮಾಡಲಿಲ್ಲ, ಬರೀ ಈವ್ನಿಂಗ್ ತನಕ ಸ್ಟಾಪ್ ಮಾಡಿದ್ದೆ. ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ಇದು. ಇನ್ನು ಬೆಳಗ್ಗೆನೇ ನಾನು 6 ಗಂಟೆಗೆ ಎದ್ದಿದ್ದೆ. ನೋಡಿ ಔಟ್ ಸೈಡ್ ಹೇಗಿದೆ ವೆದರು ಅಂತ. ಸೂರ್ಯ ಆಗ್ತಾನೆ ಈ 5:30 ಮೇಲೆ ಹುಡ್ತಾ ಇರ್ತಾನಲ್ಲ, ಆಗಿನ ಟೈಮಲ್ಲಂತೂ ನೋಡೋದೇ ಒಂಥರ ಚೆನ್ನಾಗಿರುತ್ತೆ. ಇನ್ನು ನೆನ್ನೆ ಸಂಜೆ ನಾನು ತರಕಾರಿಗಳೆಲ್ಲ ತೊಗೊಬಂದಿದ್ದೆ ಅಲ್ವಾ, ಬುಟ್ಟಿಗೆಲ್ಲ ಜೋಡಿಸಿಡೋಣ ಅಂತ ಬುಟ್ಟಿಯೆಲ್ಲ ವಾಶ್ ಮಾಡಿ ಇಟ್ಟಿದ್ದೆ. ಹಾಗಾಗಿ ಕವರೆಲ್ಲ ಇಟ್ಟು ಬೆಳಗ್ಗೆ ಎದ್ದು ಎಲ್ಲ ಜೋಡಿಸ್ಕೊಂಡ್ರಾಯ್ತು ಅಂತ ನೋಡಿದ್ರೆ ಇದೆರಡು ನೋಡಿ ನೆನ್ನೆ ಚೆನ್ನಾಗೇ ಇತ್ತು. ಅದೇನೋ ಬೆಳ್ಕರಿ ಹೊತ್ತಿಗೆ ನೋಡಿ ಎಷ್ಟು ಹಣ್ಣು ಥರ ಆಗಿಬಿಟ್ಟಿದೆ. ಏನಂದರೆ ಸ್ವಲ್ಪ ಎಳೆದು ತಗೋಬೇಕಿತ್ತು, ನಾನು ಸ್ವಲ್ಪ ಬಲ್ತಿರೋದೇ ತಗೋಬಿಟ್ಟಿದ್ದೆ ಅಲ್ವಾ. ಹಾಗಾಗಿ ಎರಡು ತುಂಬ ಮೆತ್ತಗಾಗ್ಬಿಟ್ಟಿದ್ವು, ಒಂಥರ ಹಳದಿ ಕಲರೆಲ್ಲ ಬಂದು. ಇನ್ನು ಅದನ್ನೆಲ್ಲ ಹಾಕಿ ಪಲ್ಯ ಮಾಡಿದ್ರೆ ಚೆನ್ನಾಗಿರಲ್ಲ, ಒಂಥರ ಮೊದಲೇ ಆಗ್ಲಕಾಯಿ ಸ್ವಲ್ಪ ಕಹಿ ಜಾಸ್ತಿ ಅಲ್ವಾ, ಅದ್ರ ಜೊತೆಗೆ ಇದು ಹಾಕಿದ್ರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಅದೆರಡು ಸೈಡಿಗೆ ಎತ್ತಿಟ್ಬಿಟ್ಟು ಮಿಕ್ಕಿ ತರಕಾರಿಗಳೆಲ್ಲ ಏನೇನಿದು ಎಲ್ಲ ಜೋಡಿಸಿಡೋಣ ಅಂತ ತೆಗಿತಾ ಇದ್ದೀನಿ. ಒಂದೊಂದು ಟೈಮ್ ಹಾಗೇ ತರಕಾರಿಗಳು ಫ್ರೆಶ್ ಆಗಿರತ್ತವ ಅಂತ ತೊಗೊಬಂದ್ಬಿಡ್ತೀವಿ, ಇಟ್ಟಿತ್ತವನ್ನ ಇಟ್ಟರೆ ಒಂಥರ ನೀರು ಥರ ಬಿಟ್ಟು ಅದು ಇದ್ಕಿದಂಗೆಲ್ಲ ಹಸಿ ಹಸಿಯಾಗಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಇನ್ನು ಗಿಡಗಳಿಗೆಲ್ಲ ನೀರು ಹಾಕಿರಲಿಲ್ಲ, ಸರಿ ಬೆಳಗ್ಗೆನೇ ಹಾಕ್ಬಿಡೋಣ ಅಂತ ಎಲ್ಲ ನೀರು ಹಾಕ್ತಾಯಿದ್ರೆ ನನ್ನ ಮಗಳು ನೋಡಿ ಅವಳು ಅಷ್ಟೇ ಹಾಕ್ತೀನಿ ಅಂದ್ಬಿಟ್ಟು ತಗೊತಾ ಇದ್ದಾಳೆಲ್ಲ. ನೀರು ಹಾಕಕ್ಕೆ ಸರಿಯಾಗಿ ಬರಲ್ಲ ಪಾಪ, ಹಾಕಕ್ಕೆ ಹೋಗ್ಬಿಟ್ಟು ಎಲ್ಲ ಮೈ ಮೇಲೆ ಹಾಕೊಬಿಡ್ತಾಳೆ ಜಾಸ್ತಿ. ಆ ಗಿಡಕ್ಕೆ ಹಾಕ್ತೀನಿ ಈ ಗಿಡಕ್ಕೆ ಹಾಕ್ತೀನಿ ಅಂದ್ಬಿಟ್ಟು ಜಾಸ್ತಿ ಎಲ್ಲ ಸುರಿದಿಟ್ಬಿಟ್ಟಿದ್ಲು ಅಲ್ಲಿ ಇಲ್ಲಿ. ಇನ್ನು ಬೆಳಗ್ಗೆ ತಿಂಡಿ ಗಿಂಡಿ ಎಲ್ಲ ಕೂಡ ಆಯಿತು. ಇನ್ನು ಮಧ್ಯಾಹ್ನಕ್ಕೆ ಅಡುಗೆ ರೆಡಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಏನಂದರೆ ಆಗ್ಲೂ ಕಾಯಿತ್ತಲ್ವ, ಆಲ್ರೆಡಿ ಎರಡು ಅದು ಹಣ್ಣು ಥರ ಎಲ್ಲ ಆಗಿ ವೇಸ್ಟ್ ಆಗಿಬಿಟ್ಟಿತ್ತು.
ಇನ್ನು ಹಾಗೆ ಇಟ್ಟರೆ ಚೆನ್ನಾಗಿರಲ್ಲ, ಸಂಜೆ ಮಾಡೋ ತನಕ ಬೇಡ ಅಂದ್ಬಿಟ್ಟು ನಾನು ಮಧ್ಯಾಹ್ನಕ್ಕೆ ಮಾಡೋಣ ಅಂತ ಬೇಗನೆ ಅಡುಗೆ ಮಾಡ್ತಾಯಿದ್ದೀನಿ. ಏನಂದರೆ ಹಾಗಲಕಾಯಿ ಕೆಲವರು ಕಹಿ ಇರುತ್ತೆ ಅಂದ್ಬಿಟ್ಟು ಇಷ್ಟನೇ ಪಡೋದಿಲ್ಲ. ನಾವು ಅದು ಕಹಿ ಅಂಶ ಎಲ್ಲ ಹೋಗಬೇಕು ಅಂತ ಅಂದರೆ ಎಣ್ಣೆ ಇವಾಗ ಏನಿದ್ರು 2-3 ಸ್ಪೂನ್ ಹಾಕ್ತೀವಲ್ವ, ಅದಕ್ಕೆ ಇನ್ನೊಂದು ಸ್ಪೂನಷ್ಟು ಹಾಕ್ಬಿಟ್ಟು ನೀಟಾಗಿ ಅದನ್ನು ಅದರಲ್ಲೇ ಎಣ್ಣೆನಲ್ಲೇ ಒಂದು 5-10 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕದು, ಕಂದು ಬಣ್ಣ ಬರೋ ತನಕ. ಆ ಥರ ಫ್ರೈ ಮಾಡಿದ್ರೆ ಏನಂದರೆ ಅರ್ಧಕ್ಕರ್ಧ ಕಹಿ ಅಂಶ ಅದರಲ್ಲೇ ಹೋಗ್ಬಿಡುತ್ತೆ. ಕೆಲವ್ರು ಏನು ಮಾಡ್ತಾರೆ ಅಂದರೆ ಬೇಯಿಸ್ಬಿಟ್ಟು ಅದ್ರ ನೀರೆಲ್ಲ ಚೆಲ್ಬಿಡ್ತಾರೆ, ಇನ್ನು ಕೆಲವರು ಕುಡಿತಾರೆ. ಅಂದರೆ ಎಲ್ರಿಗೂ ಆ ನೀರನ್ನ ಕುಡಿಯೋಕ್ಕೆ ಇಷ್ಟ ಆಗೋಲ್ಲ. ಹಾಗಾಗಿ ಆ ಥರ ಮಾಡೋ ಬದಲು ಈ ಥರನೇ ಡೈರೆಕ್ಟಾಗಿ ಎಣ್ಣೆ ಒಂದೇ 1 ಸ್ಪೂನ್ ಎಕ್ಸ್ಟ್ರಾ ಅಷ್ಟೇ ಹಾಕಿ ಜಾಸ್ತಿ ಹಾಕ್ಬಿಟ್ಟು ಆ ಥರ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ಇನ್ನು ನಾನು ಪಲ್ಯ ಮಾಡೋದಕ್ಕೆ 1 ಈರುಳ್ಳಿ, 2 ಹುಳಿ ಟೊಮೆಟೊ ಮತ್ತು ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪು ತಗೋತಾ ಇದ್ದೀನಿ ಅಷ್ಟೇ. ಇನ್ನು ಸಾಂಬಾರು ಪುಡಿ ಮತ್ತು ಖಾರದ ಪುಡಿ ಇಷ್ಟೇ ನಾನು ಯೂಸ್ ಮಾಡೋದು ಪಲ್ಯಕ್ಕೆ. ನೋಡಿ ನೀಟಾಗೆಲ್ಲ ರೋಸ್ಟ್ ಮಾಡಿಬಿಟ್ಟಿದ್ದೀನಿ. ಒಂಥರ ಕ್ರಿಸ್ಪಿಯಾಗಿರುತ್ತೆ ಪಲ್ಯ ಇದರಲ್ಲೇ ಚೆನ್ನಾಗಿ ರೋಸ್ಟ್ ಮಾಡಿ ಇಟ್ಬಿಟ್ರೆ. ಇನ್ನು ಪಕ್ಕದಲ್ಲಿ ಕೂಡ ಅಷ್ಟೇ ಮೂಲಂಗಿ ಇತ್ತಲ್ಲ, ಮೂಲಂಗಿ ಸಾಂಬಾರು ಮಾಡೋಣ ಅಂತ ತೊಗರಿಬೇಳೆ ಹಾಗೂ ಮೂಲಂಗಿ ಹಾಕ್ಬಿಟ್ಟು ಸಾಂಬಾರ್ಗೂ ಬೇಯೋಕ್ಕಿಟ್ಟಿದ್ದೀನಿ. ಅದು ವಿಷಲ್ ಬರೋ ಹೊತ್ತಿಗೆ ಪಲ್ಯ ಒಂದು ಮಾಡಿಬಿಡೋಣ ಅಂತ. ಏನಂದರೆ ಹಾಗಲಕಾಯಿ ಪಲ್ಯ ತಿನ್ನೋದ್ರಿಂದ ನಮ್ಮ ಬಾಡಿಗೆ ತುಂಬಾ ಬೆನಿಫಿಟ್ ಅಂತಲೇ ಹೇಳ್ಬೋದು. ಯಾವ ರೀತಿ ಅಂದರೆ ಇದು ಬಾಡಿನಲ್ಲಿ ಇನ್ಸುಲಿನ್ ಲೆವೆಲ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಅಂದರೆ ಶುಗರ್ ಪೇಷಂಟ್ಗಳಿಗಂತೂ ಇದು ಬೆಸ್ಟ್ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿ ವರ್ಕ್ ಮಾಡುತ್ತೆ. ಅದರ ಜೊತೆಗೆ ಇದು ನಮ್ಮ ಬಾಡಿನಲ್ಲೇನಾದರೂ ಈಗ ರಕ್ತ ಏನಾದರೂ ಕೆಟ್ಟಿದೆ ಅಂದರೆ ಗೊತ್ತಿರುತ್ತಲ್ಲ, ಇವಾಗ ರಕ್ತ ಕೆಟ್ಬಿಟ್ರೆ ಇದ್ಕಿದ್ದಂಗೆ ಮೈಯೆಲ್ಲ ಇಚ್ಚಿನೆಸ್ ಬರೋದು, ಗುಳ್ಳೆಗಳಾಗೋದು, ಆ ರೀತಿ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಅಂಥವ್ರಿಗಿದು ಬೆಸ್ಟು ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಏನಿಲ್ಲ ಅಂದರೂ ವಾರಕ್ಕೆ ಒಂದ್ಸಲ ಆದರೂ ಪರವಾಗಿಲ್ಲ ಈ ಥರ ಹಾಗಲಕಾಯಿ ಪಲ್ಯ ಮಾಡಿ ತಿನ್ನೋದ್ರಿಂದ ಇದರಿಂದ ಸುಮಾರು ಪ್ರಯೋಜನ ಇದೆ ಅಂತಲೇ ಹೇಳ್ಬೋದು. ಹಾಗಾಗಿ ನಾನು ಏನಿಲ್ಲ ಅಂದರೂ ವಾರಕ್ಕೆ ಒಂದ್ಸಲ ಅಂತೂ ಈ ಥರ ಮಾಡ್ತಾಯಿರ್ತೀನಿ. ಫಸ್ಟು ನನ್ನ ಮಗ ಈ ರೀತಿ ಮಾಡಿದಾಗ ತಿಂತಾ ಇರಲಿಲ್ಲ. ಅಂದರೆ ನಾನು ಬೇಯಿಸ್ಬಿಟ್ಟು ಮಾಡಿದ್ರೆ ಈ ಥರ ಎಣ್ಣೆನಲ್ಲೇ ರೋಸ್ಟ್ ಮಾಡಿಬಿಟ್ಟು ಒಗ್ಗರಣೆ ಮಾಡಿಕೊಟ್ರೆ ಇಷ್ಟಪಡ್ತಿಂತಾನೆ ಅವನು ಕೂಡ. ಈಗ ಅದೇ ಎಣ್ಣೆಗೆ ನಾನು ಎಲ್ಲ ಸೋಸ್ಕೊಂಡಿದ್ದೆಲ್ಲ ಇನ್ನೂ ಸ್ವಲ್ಪ ಎಣ್ಣೆ ಮಿಕ್ಕಿತ್ತು, ಇನ್ನು ಜಾಸ್ತಿ ಹಾಕೋದು ಬೇಡ ಅಂತ 1 ಸ್ಪೂನಷ್ಟು ಮಾತ್ರ ಆ್ಯಡ್ ಮಾಡಿ ಅದಕ್ಕೆ ನಾನು ಸಾಸಿವೆ, ಕರ್ಬೇವಿನ ಸೊಪ್ಪು ಹಾಗೂ ಈರುಳ್ಳಿ ಎಲ್ಲ ಹಾಕಿ ಬ್ರೌನ್ ಕಲರ್ ಬರೋ ತನಕ ಹುರಿದು ಅದರ ಜೊತೆಗೆ ಉಳಿದ 2 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಹಾಕ್ತೀನಿ. ಇನ್ನು ಇದರಲ್ಲೇ ಒಂದು 3 ನಿಮಿಷ ರೋಸ್ಟ್ ಮಾಡಿದ್ರೆ ಸಾಕು. ಏನಂದರೆ ಇದು ಚಪಾತಿಗೂ ಚೆನ್ನಾಗಿರುತ್ತೆ. ಲಿಕ್ವಿಡ್ ಥರ ಮಾಡಬೇಕು, ಸ್ವಲ್ಪ ನೀರು ಜಾಸ್ತಿ ಹಾಕ್ಬಿಟ್ಟು. ನಾನು ಡ್ರೈ ಪಲ್ಯ ಥರ ಮಾಡೋಣ ಅಂತ ನಾನು ನೀರೇನು ಹಾಕೋಕ್ಕೆ ಹೋಗಲ್ಲ ಇದಕ್ಕೆ. ಇನ್ನು ಟೊಮೊಟೊ ಚೆನ್ನಾಗಿ ರೋಸ್ಟ್ ಆದ ತಕ್ಷಣವೇ ಅದಕ್ಕೆ ನಾನೇನು ಮಾಡ್ತೀನಿ, ಸ್ವಲ್ಪ ಒಂದು 1/4 ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಬಿಡ್ತೀನಿ ಅದಕ್ಕೆ. ಇನ್ನು ಎಷ್ಟು ಉಪ್ಪು ಬೇಕೋ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಸ್ವಲ್ಪ ಉಪ್ಪಿನ ಪುಡಿ ಹಾಕ್ಕೊಳ್ಳೋದು. ಇನ್ನೇನು ಟೊಮೆಟೊ ಕೂಡ ಚೆನ್ನಾಗಿ ಬೆಂದಿದೆ, ಹಾಗಾಗಿ ಇದಕ್ಕೆ ನಾನು ಧನಿಯಾದ ಪುಡಿ ಮತ್ತು ಖಾರದ ಪುಡಿ ಹಾಗೆ ಅದು ರೋಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಬೆಂಡೆಕಾಯಿ, ಅದನ್ನು ಹಾಕಿ ಸ್ವಲ್ಪ ಬೆಲ್ಲ ಹಾಕ್ತೀನಿ. ಈ ರೀತಿ ಪಲ್ಯ ಮಾಡೋದ್ರಿಂದ ಕಹಿ ಅಂಶ ಅಷ್ಟು ಕಹಿ ಅಂತಲೇ ಅನಿಸಲ್ಲ, ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಸ್ವಲ್ಪ ಲಿಕ್ವಿಡ್ ಆಗಿರಬೇಕು ಅಂದರೆ ಗೊಜ್ಜು ಥರ ಇರಬೇಕು ಅಂದರೆ 1 ಗ್ಲಾಸಷ್ಟು ನೀರು ಹಾಕೊಂಡ್ರೆ ಸಾಕು, ಗೊಜ್ಜು ಥರ ಇರುತ್ತೆ. ನಾನು ಡ್ರೈ ಪಲ್ಯನೇ ಇರಲಿ ಅಂದ್ಬಿಟ್ಟು ಈ ಥರನೇ ಮಾಡ್ಕೊಂಡಿದ್ದೀನಿ. ಇನ್ನೇನು ಮೂಲಂಗಿ ಸಾಂಬಾರು ಇತ್ತಲ್ಲ ಜೊತೆಲಿ ನೆಂಚ್ಕೊಳ್ಳೋಕ್ಕೆ ಈ ಥರ ಇದ್ರೇ ಸರಿ ಅಂದ್ಬಿಟ್ಟು ಈ ಥರನೇ ಮಾಡಿದೆ. ನೋಡಿ ಪಲ್ಯನೇ ಆಗೋಯ್ತು, ತುಂಬ ಟೇಸ್ಟಾಗಿರುತ್ತೆ. ಯಾರಿಗೇನಾದರೂ ಈ ರೆಸಿಪಿ ಗೊತ್ತಿಲ್ಲ ಅಂದರೆ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಾಗಿರುತ್ತೆ ಅಂತಲೇ ಹೇಳ್ಬೋದು. ಸಾಂಬಾರು ಕೂಡ ರೆಡಿ ಆಯಿತು. ತೊಗರಿಬೇಳೆ, ಮೈಸೂರು ಬೇಳೆ ಮತ್ತು ನಾನು ಇದಕ್ಕೆ ಮೂಲಂಗಿ ಮಾತ್ರ ಹಾಕ್ಬಿಟ್ಟು ಸಾಂಬಾರು ಮಾಡಿದ್ದೆ ಸಿಂಪಲಾಗಿರಲಿ ಅಂತ. ಇನ್ನು ಸ್ನಾನ ಎಲ್ಲ ಆಯಿತು, ಪಾಪು ಕೂಡ ಸ್ನಾನ ಎಲ್ಲ ಮಾಡಿಸ್ದೆ.
ಪಾಪುಗೆ ಸ್ನಾನ ಕೂಡ ಆಯಿತು. ಇನ್ನೇನು ಊಟ ಮಾಡಿ ಮಲಗಿಸ್ಬೇಕು. ನೋಡಿ ಮಲ್ಕೊಳ್ಳಿ ಅಂದರೆ ಇನ್ನೂ ಮಲ್ಕೊಂಡಿಲ್ಲ ಅವಳು. 1:30 ಆಗಿದೆ ಆಲ್ರೆಡಿ. ಮಲ್ಕೋತಾಳಿದು ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಡೈಲಿ ಮೊದಲೆಲ್ಲ 11:30 12 ಗಂಟೆಗೆಲ್ಲ ನಿದ್ದೆ ಮಾಡಿಬಿಡ್ತಿದ್ಲು. ಇವತ್ತೇನಂತ ಗೊತ್ತಿಲ್ಲ, ನಮ್ಮ ಮೇಡಮ್ ಅವ್ರಿಗೆ ಇನ್ನೂ ನಿದ್ದೆ ಬಂದಿಲ್ಲ. ಏನು ಚಿನ್ನೆ, ಯಾಕೆ ನಿನಗೆ ನಿದ್ದೆ ಬಂದಿಲ್ಲ? ಪಚ್ಚಾಳಲ್ಲ ನೀನು? ತಗೋ, ಕಣ್ಕಪ್ಪು ಮುಖಕ್ಕೆಲ್ಲ ಮಾಡ್ಕೊತೀಯಲ್ಲ ನೀನು. ಬಾ ಬಾ ಅಮ್ಮ. ನೋಡಿ ಎಷ್ಟು ಹಠ ಮಾಡ್ತಾಳೆ. ಹೀಗೆ ಚುಚ್ಚಣ್ಣನಿಗೆ ಬಾಬಾಚಿ ಹೋಗೋದು ಬೇಡ. ಅಯ್ಯೋ ಚುಚ್ಚಣ್ಣ ವೆಯ್ಟ್ ಮಾಡ್ತಿದ್ದಾನಂತೆ ಅಣ್ಣ. ಆಯ್ತು ಆಯ್ತು. ಇಲ್ಲ ಏನಂತ ಗೊತ್ತಿಲ್ಲ, ಒಂದೊಂದು ಟೈಮ್ ಚೆನ್ನಾಗೆಲ್ಲ ರೆಡಿ ಮಾಡಿಸ್ಕೊಂಡ್ಬಿಡ್ತಾಳೆ, ಒಂದೊಂದು ಟೈಮ್ ತುಂಬಾ ಹಠ ಮಾಡ್ತಾಳೆ. ಎಷ್ಟು ಕನ್ವಿನ್ಸ್ ಮಾಡಿದ್ರು ಕನ್ವಿನ್ಸೇ ಆಗಲ್ಲ. ಆಗಿನ ಟೈಮಲ್ಲಂತೂ ಜಾಸ್ತಿ ಸರ್ಕಸ್ ಹೊಡಿಬೇಕು ಅವಳ ಹತ್ರ. ಒಂದು ಬೊಟ್ಟು ಹಾಕ್ಸ್ಕೊಳ್ಳಲ್ಲ, ಕ್ರೀಮ್ ಹಚ್ಚಿಸ್ಕೊಳ್ಳಲ್ಲ, ಏನಿಲ್ಲ. ಏನೇನೋ ಕತೆ ಕಟ್ಟಿ ಅದು ಇದು ಹೇಳಿದ್ರೂ ಕನ್ವಿನ್ಸೇ ಆಗಲ್ಲ. ಸುಮ್ಮನೆ ಅವಳ ಮುಂದೆ ಏನೇನೋ ಆ್ಯಕ್ಷನ್ನು ಅದು ಇದು ಮಾಡ್ಕೊಂಡು ಅಲ್ಲೋಗೋಣ ಇಲ್ಲೋಗೋಣ, ಅವ್ರಿಗೆ ಫೋನ್ ಮಾಡಿದ್ರು ಅಂತ ಸರ್ಕಸ್ ಹೊಡಿತಾನೆ ಇರಬೇಕು. ಈ ಥರ ತುಂಬ ಸತಾಯಿಸ್ತಾನೆ ಇರ್ತಾಳೆ. ಹೀಗೆ ಅವಳು ಯಾವಾಗಲೂ ಅಷ್ಟೇ ಸ್ನಾನ ಚೆನ್ನಾಗಿ ಮಾಡಿಸ್ಕೊಬಿಡ್ತಾಳೆ. ರೆಡಿ ಮಾಡೋ ಟೈಮಲ್ಲಿ ಅವಳೇ ರೆಡಿ ಆಗಬೇಕು. ಏನಂದರೆ ಕಣ್ಕಪ್ ಕೊಟ್ಟರೆ ಕರೆಕ್ಟಾಗಿ ಹಣೆ ಇಟ್ಕೊಳ್ಳೋದಿಲ್ಲ. ಹಣೆ ಇಟ್ಕೊಳ್ಳೋದಲ್ಲೇ ಮುಖಾಮುತ್ತಿಗೆಲ್ಲ ಒರೆಸ್ಕೊಂಡು ಮನೆ ಗೋಡೆಗೆಲ್ಲ ಒಂಥರ ಅಂಟಿಸ್ಕೊಂಡ್ಬಂದ್ಬಿಡ್ತಾಳೆ. ಮೊದಲೇ ಗೊತ್ತಲ್ಲ ಈ ಗೋಡೆಗಳ ಕಲ್ಲರೆಲ್ಲ ಎಷ್ಟು ಲೈಟಾಗಿರುತ್ತೆ. ಅದೊಂದಲ್ಲ ಈ ಕಣ್ಕಪ್ಪು ಏನಾದರೂ ಹಚ್ಬಿಟ್ರೆ ಅದು ಮಾತು ಬೇರೆ ಹೋಗಲ್ಲ, ಆ ಥರ ಇರುತ್ತೆ. ಈ ಥರ ಮಕ್ಕಳಿರೋ ಮನೆ ನೋಡಿ. ಕಣ್ಕಪ್ ಇಟ್ಕೊಂಡು ನಿಂತ್ಕೊಂಡಿರೋದ ಕೊಡಲ್ವಂತೆ. ಕೊಡಲ್ಲ ನೀನು ಇವಾಗ ನನಗೆ? ಕೊಡು ಚಮ್ಮಿ. ಪರಿಮಾ ಕೊಡಲ್ಲ? ಪರಿ ನೋಡು ಪೌಡ್ರೆಲ್ಲ ಹೆಂಗಾಗಿದೆ ಹಣೆ ಹತ್ರ. ನೋಡು ಹೆಂಗಾಗಿದೆ. ಒರ್ಸೋಣ? ರೆಡಿ ಮಾಡೋಣ ಸ್ವಲ್ಪ ಒರ್ಸೋಣ ಇಲ್ಲಿ. ಹಾಂ ಯಾಕೆ ಪರಿ? ನಾನು ಮಾತಾಡ್ಸಲ್ಲ ಪರಿಣಿತನ, ನಾನು ಮಾತಾಡ್ಸಲ್ಲ. ನೀನು ಕಾಫಿ ಮಾಡಿಕೊಟ್ರು ನಾನು ಮಾತಾಡಲ್ಲ. ಇಲ್ಲ ನನಗೆ ಕಾಫಿ ಬೇಡ, ಏನು ಬೇಡ ನನಗೆ. ಬೇಡ, ಅದನ್ನೂ ಬೇಡ ನನಗೆ, ಬೇಡ ಅದು. ಪರಿಣಿತ ಸ್ನಾನ ಎಲ್ಲ ಆಯ್ತಲ್ಲ, ಇನ್ನು ಹಾಗೆ ಮಲ್ಕೊಬಿಡ್ತಾಳೆ ಊಟ ಮಾಡ್ದಲೆ ಅಂತ. ಫಸ್ಟು ಜೊತೆನಲ್ಲೇ ಕೂರಿಸ್ಕೊಂಡು ಊಟ ಮಾಡೋಣ ಅಂತ ನನಗೂ ಪಾಪಗೂ ನಾನು ಒಂದರಲ್ಲೇ ಹಾಕೋತಾ ಇದ್ದೀನಿ. ಅವಳು ಯಾವಾಗಲೂ ಹಂಗೆ ಒಂದೊಂದು ಟೈಮ್ ಸಪ್ರೇಟಾಗಿ ಏನಾದರೂ ಹಾಕ್ಕೊಟ್ರೆ ತಿಂತಾಳೆ, ಒಂದೊಂದು ಟೈಮ್ ಜೊತೆನಲ್ಲೇ ತಿನ್ನಿಸ್ಬೇಕು ಅವಳಿಗೆ. ನೋಡೋಣ ಫಸ್ಟ್ ಜೊತೆನಲ್ಲೇ ಊಟ ಮಾಡಿಸೋಣ ಅಂತ ಹಾಕ್ತಾಯಿದ್ದೀನಿ. ಇನ್ನು ಹಾಗಲಕಾಯಿ ಪಾಪುಗೆಲ್ಲ ಇಷ್ಟ ಆಗಲ್ಲ, ಯಾಕಂದರೆ ಸ್ವಲ್ಪ ಕಹಿ ಅನಿಸುತ್ತಲ್ಲ ಮಕ್ಕಳಿಗೆ, ಹಾಗಾಗಿ ಇಷ್ಟಪಟ್ಟು ತಿನ್ನಲ್ಲ. ಮೂಲಂಗಿ ಸಾರು ಮತ್ತು ಅನ್ನನ ತಿನ್ನಿಸೋಣ ಅಂತ ಎಲ್ಲ ಊಟಕ್ಕೆಲ್ಲ ತಗೊಂಡು ಹೋಗ್ತಾಯಿದ್ದೀನಿ. ಒಂದು ಸೆಕೆಂಡ್ ಊಟ ಹಾಕೊಬರೋಣ ಅಂತ ನೋಡಿ ಬರೋ ಹೊತ್ತಿಗೆ ಹೇಗೆ ಮಾಡಿದ್ದಾಳೆ. ಪರಿಮಾ ಪರಿಮಾ ಓಯ್ ಅಲ್ಲ ಮೋನ್ ಪರಿ ಇದು. ಹಾಂ ಚಿನ್ನಿಮ್ಮ ಹಿಂಗೆ ಏನಾದರೂ ಬೇಗ ಕೆಲಸಗಳೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕುತ್ಕೊಂಡು ರೆಸ್ಟ್ ಮಾಡೋಣ ಅಂದರೆ ಏನಾದರೂ ಒಂದು ಈ ಥರ ಎಕ್ಸ್ಟ್ರಾ ಕೆಲಸಗಳು ಕೊಟ್ಟಿರ್ತಾರೆ. ಸೋಫಾ ಕವರ್ ನಿಜವಾಗ್ಲೂ ಅದು ಎಷ್ಟು ಹಾಳಾಗಿದೆಯಾ ಏನೋ ಗೊತ್ತಿಲ್ಲ. ಯಾವಾಗಲೂ ಅಷ್ಟೇ ದಿನ ಬಿಟ್ಟು ದಿನ ನಾನಂತೂ ವಾಶ್ ಮಾಡ್ತಾನೇ ಇರಬೇಕು. ಅದು ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ರೆ ಕರೆಗಳು ಹೋಗೋದೇ ಇಲ್ಲ ಒಂದೊಂದು ಕೈನಲ್ಲೇ. ಏಯ್ ಪರಿಮಾ ಬಾಯಿಗೆ ಹಾಕೋಬಾರ್ದು ಚಿನ್ನಿ, ಪೆಟ್ಟು ಕೊಡ್ತೀನಿ.
ಈ ಥರ ಎಲ್ಲ ಮಾಡಿಬಿಡ್ತಾಳೆ. ಮೊದಲು ಏನು ಮುಟ್ತಾ ಇರಲಿಲ್ಲ, ಇವಾಗ ಒಂದು ಸೆಕೆಂಡ್ ಕೈ ಇರಲ್ಲ. ಇಷ್ಟು ವರ್ಷ ಮಗುಂದಾಯಿತು, ಈಗ ಮಗಳು ಸ್ಟಾರ್ಟ್ ಆಗಿದೆ. ಕಾಯಿ ಯಾರು ಕೈಗೆ ಮಾಡ್ಕೊಂಡಿದ್ದ? ನೀನಾ? ಅದು ಮಾಡ್ಕೊಂಡಿದ್ದ? ಹಾಂ, ಇರು ಪಪ್ಪ ಬರಲಿ ಹೇಳ್ತೀನಿ ಇರೋ. ಹಿಂದೆ ನೋಡ್ತಿದ್ದೀರಾ ಅನ್ಸುತ್ತೆ ಗೋಡೆನೆಲ್ಲ ನೋಡಿ, ಎಷ್ಟು ಚೆನ್ನಾಗಿ ಎಲ್ಲ ಗೀಚ್ಬಿಟ್ಟಿದ್ದಾರೆ. 7-8 ವರ್ಷ ಮಗುಂದಾಯ್ತು, ಈಗ ಮಗಳು ಪ್ರಿಪೇರ್ ಆಗಿಬಿಟ್ಟಿದ್ದಾಳೆ. ಇನ್ನು ಇವಳ ಜೊತೆ ಒಂದು 5-6 ವರ್ಷ, ಈಗ ಹೊತ್ತಿಗೆ ಮುಕ್ಕಾಲು ವಯಸ್ಸು ಆಗೋಗ್ಬಿಟ್ಟಿರತ್ತೆ ನಮಗೆ. ಸಣ್ಣ ಮಕ್ಕಳು ಇನ್ನು ಜಾಸ್ತಿ ಬೈಯಂಗೂ ಇಲ್ಲ, ಏನೂ ಇಲ್ಲ, ಗೊತ್ತಾಗಲ್ವಲ್ಲ ಅಂತ ಅನುಸರಿಸ್ಕೊಂಡು ಹೋಗ್ಬೇಕಷ್ಟೇ. ಅಲ್ಲೆಲ್ಲ ಮಾಡಿಬಿಡ ಬಿಡಮ್ಮ ಚಿನ್ನೆ, ನಡಿ ಕೈ ತೊಳಸ್ಕೊಡ್ತೀನಿ. ಪರಿಮಾ ನೋಡಾಗಲೇ ಅಲ್ಲೇನು ಕುಂಕುಮ ಎಲ್ಲ ಮಾಡಿಟ್ಟಿದ್ಯಾ ಚಿನ್ನಿ ಗೋಡೆಗೆ. ಓನ್ ಪರಿ ಇದು. ಇನ್ನು ಪಾಪುಗೆ ಏನು ಕಣ್ಕಪ್ಪೆಲ್ಲ ಮಾಡ್ಕೊಂಡಿದ್ಲು ಎಲ್ಲ ಒರೆಸ್ಬಿಟ್ಟು ಕೂರಿಸ್ಕೊಂಡು ಊಟ ಮಾಡಿಸ್ತಾ ಇದ್ದೀನಿ. ಅವಳೇನೋ ಊಟ ಮಾಡಲ್ವಂತೆ, ಪಾಪುನೇ ತಿನ್ನಬೇಕಂತೆ, ಸಪ್ರೇಟ್ ತಟ್ಟೆಗೆ ಹಾಕ್ಕೊಡು ಅಂತ ಹೇಳಿದ್ಲು. ಅದರಲ್ಲೇ ಚಿಕ್ಕದೊಂದು ತಟ್ಟೆಗೆ ಹಾಕೊಟ್ಬಿಟ್ಟು ಕೊಟ್ಟೆ. ತಿಂತಾಳೆ ಅಂದರೆ ಅದನ್ನು ಕೂಡ ಸರಿಯಾಗಿ ತಿನ್ನಲಿಲ್ಲ, ಎಲ್ಲ ಕೆಳಗಡೆ ಎಲ್ಲ ಚೆಲ್ಲಿ ಅರ್ಧಕ್ಕರ್ಧ ವೇಸ್ಟ್ ಮಾಡ್ತಾಯಿತ್ತು. ಸರಿ ಅಂತ ಎಷ್ಟು ಬೇಕಷ್ಟು ತಿನ್ನಿಸಿ ಮಿಕ್ಕಿದ್ನೆಲ್ಲ ಸೈಡಲ್ಲಿ ಇಟ್ಬಿಟ್ಟೆ. ತಿಂದರೆ ತಿನ್ಬಿಡ್ತಾಳೆ ಒಂದೊಂದು ಟೈಮ್, ಇಲ್ಲ ಅಂದರೆ ಎಲ್ಲ ಚೆಲ್ಲಾಪಿಲ್ಲಿ ಮಾಡಿಬಿಡುತ್ತೆ. ಆ ಥರ ಮಕ್ಕಳೇ ಹಾಗೆ, ಒಂದೊಂದು ಟೈಮ್ ಇದ್ದಂಗೆ ಒಂದು ಟೈಮ್ ಇರೋದೇ ಇಲ್ಲ. ಅವರೇ ಎಲ್ಲ ತಿನ್ಬಿಡ್ತಾರೆ ಇಷ್ಟ ಆದರೆ, ಇಲ್ಲ ಅಂದರೆ ಎಷ್ಟು ನಾವು ತಿನ್ಸಕ್ಕೆ ಹೋದ್ರೂ ತಿನ್ನೋದೇ ಇಲ್ಲ. ಸರಿಯಾಗಿ ಊಟ ಮಾಡಲಿಲ್ಲ, ಅದಕ್ಕೆ ಪಾಪನ ಆಚೆನೇ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲೇ ಅದು ತೋರಿಸ್ಕೊಂಡು ತಿನ್ನಿಸ್ಕೊಂಡು ಬಂದೆ. ಒಂದೊಂದು ಟೈಮ್ ಹಾಗೇ ಮಕ್ಕಳು ಹೆಂಗೆ ಆಟಾಡ್ತಾರೆ ಅವರ ತಕ್ಕನಾಗಿ ನಮಗೆ ನಿಜವಾಗ್ಲೂ ಅವರಷ್ಟು ಆ್ಯಕ್ಟಿವ್ ಆಗಿಲ್ಲ, ಆಟಾಡೋಕ್ಕೆ ಆಗಲ್ಲ. ಏನಂದರೆ ಅವ್ರಿಗಿರೋ ಎನರ್ಜಿ ನಿಜವಾಗ್ಲೂ ನಮಗಂತೂ ಅರ್ಧಕ್ಕರ್ಧ ಇರೋದೇ ಇಲ್ಲ. ಏನಂದರೆ ಫುಲ್ ಡೇ ಮಕ್ಕಳು ಹತ್ತೋದು ಇಳಿಯೋದು ಅದು ಇದು ಕಿತ್ತಾಕೋದು ಎಲ್ಲ ಮಾಡ್ತಾ ಇರ್ತಾರೆ. ಒಂಥರ ನಾನ್ ಸ್ಟಾಪ್ ಆ್ಯಕ್ಟಿವಿಟೀಸ್ ಅಂತಲೇ ಹೇಳ್ಬೋದು ಮಕ್ಕಳು. ಏನಂದರೆ ಮಲಗೋ ಟೈಮಲ್ಲಿ 1 ಅವರ್ 2 ಅವರ್ ಸೈಲೆಂಟಾಗಿರ್ತಾರೆ. ಅದು ಬಿಟ್ಟರೆ ಎದ್ರು ಅಂದರೆ ಮುಗಿದ ಕತೆ ಮಕ್ಕಳಿರೋ ಮನೆ. ಆ ಥರ ಕಿತಾಪತಿಗಳನ್ನ ಮಾಡ್ಕೊಂಡು ಹಠ ಮಾಡ್ಕೊಂಡು ಈ ಥರ ಎಲ್ಲ ಆಡ್ತಾ ಇರ್ತಾರೆ. ನಿಜವಾಗ್ಲೂ ಅವರ ರೇಂಜ್ಗೆಲ್ಲ ನಾವು ಅಷ್ಟು ಆ್ಯಕ್ಟಿವ್ ಆಗಿರೋಕ್ಕಂತೂ ಆಗೋದೇ ಇಲ್ಲ. ಓನ್ ಪಾಮಿ ಇಲ್ಲಿ ಪಾಮಿ ಪಾಮಿ ಎಲ್ಲಿದ್ದೆ? ನೀನು ನಿದ್ದೆ ಮಾಡ್ಸಕ್ಕೆ ಹೋಗಿ ನನಗೆ ನಿದ್ದೆ ಬಂದ್ಬಿಡುತ್ತೆ ಇವಾಗ. ನೀನು ಪಾಚತೆ ಇಲ್ಲ ನಾನೇ ಪಾಚ ಬಿಡೋಣ? ಹಾಂ, ನೀನಾ ನಾನಾ? ಯಾರು ಪ್ರೇಮ? ಯಾರು ಪಾಚೋಳೋದು? ಮಲ್ಕೊಮ್ಮ. ಹ್ಞೂ, ಏನಾದರೂ ಮಾತಾಡ್ತೀಯ ನೀನು ಪರಿಮಾ? ಏನಾದರೂ ಮಾತಾಡ್ತೀಯ? ಬಾಯ್ ಅಂತೀಯ? ಫ್ಲೈಂಗ್ ಕಿಸ್ ಕೊಡ್ತೀಯ ಎಲ್ರಿಗೂ? ಐ ಲವ್ ಯು ಹೆಂಗೆ ಮಾಡ್ತೀಯ ಎಲ್ರಿಗೂ? ಐ ಲವ್ ಯು. ಗುಡ್ ಗರ್ಲ್ ನೀನು, ಗುಡ್ ಗರ್ಲ್ ಚಿನ್ನಿಮಾ, ಗುಡ್ ಗರ್ಲ್ ನೀನು. ಏನು ಇಟ್ಟಿರೋದಲ್ಲ ಮಮ್ಮಿ? ಚಿನ್ನಿಮಾ ಏನದು? ಏನದು? ಏನಿದು? ಇದೇನಿದು? ಹಾಂ, ಮೊಬೈಲಾ? ಏನದು? ಏನದು? ಅಯ್ಯೋ, ಓನ್ ಆಗ್ತದೆ ಅದರಲ್ಲಿ. ನಡಿ ಪಚ್ಚಳಂತೆ, ನಡಿಮ್ಮ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಯಾವ ರೀತಿ ಇತ್ತು ಅಂತ. ನನ್ನ ಮಗಳು ನಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗೋರೆಲ್ಲ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಈ ಒಂದು ಹೊಸ ಚಾನಲ್ನ ಯಾರು ಹೊಸದಾಗಿ ನೋಡಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೀನು ಹೇಳು ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಬಾಯ್. ಫ್ಲೈಂಗ್ ಕಿಸ್ ಕೊಡು ಎಲ್ರಿಗೂ. ಇನ್ನೂ ಕುಣ್ಕಪ್ಪ